ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ಪುರಸಭೆ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಹಮ್ಮದ್ ಸಲೀಂ ರವರ ಹುಟ್ಟುಹಬ್ಬಕ್ಕೆ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆ ನಾಗಭೂಷಣ್ ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣ, ಕಾಂಗ್ರೆಸ್ ಮುಖಂಡರುಗಳಾದ ಆನಂದ್ ರೆಡ್ಡಿ, ಅನಸೂಯ, ರಿಯಾ, ರಾಮಾಂಜನೇಯ ಸೇರಿದಂತೆ ಹಲವಾರು ಮುಖಂಡರು, ಕಾರ್ಯಕರ್ತರು, ಸ್ಥಳೀಯರು ಉಪಸ್ಥಿತರಿದ್ದು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ನಮಸ್ಕಾರ. ನಮ್ಮ ದಾಸರಳ್ಳಿ ಜನತಾ ಕ್ಷೇತ್ರಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ಇವತ್ತು ದಿವಸ ಬಾಣಾವರದಲ್ಲಿ ನಮ್ಮ ಸ್ನೇಹಿತರಾದಂಥ ಸಲೀಂ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸೋಕ್ಕೆ ನಾವು ಚಿಕ್ಕಣ್ಣವರು ಮತ್ತು ಅನ್ಸಿಯಮ್ಮ, ರಿಯಾ ಅವರು ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಆಗಮಿಸಿ ಅವರಿಗೆ ಒಂದು ಶುಭಾಶಯನ್ನು ಕೊಡ್ತಾ, ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ಅಧಿಕಾರವನ್ನು ಸಿಗಲಿ ಅನ್ನುವಂಥ ಆಶಿಸ್ತಾ ಅವರಿಗೆ ಒಂದು ವಿಶ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಏಕೆ ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಲೀಂ ಅವರು ಇವತ್ತೇ ಏನಲ್ಲ, ಸುಮಾರು ಹುಡುಗಾಗಿಂದನೂ ಕೂಡ ಇವ್ರ ತಂದೆಯರಿರ್ಬೋದು, ಇವ್ರ ಬ್ರದರ್ಸ್ಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಇದನ್ನು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಸಲೀಂ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಲೀಂ ಅವರು ಇವತ್ತೆಲ್ಲ ನಾವು ನೋಡಿರೋ ಪ್ರಕಾರವಾಗಿ ಪ್ರತಿಯೊಬ್ಬರಿಗೂ ಸಾರ್ವಜನಿಕ ಸೇವೆಯನ್ನು ಬೇಕಾದಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಪ್ರತಿ ವರ್ಷ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಈ ವರ್ಷವೂ ಕೂಡ ಸುಮಾರು 250-300 ಜನಕ್ಕೆ SIR ಒಂದು ಇದಕ್ಕೋಸ್ಕರ SIRinದ ಒಂದು 250-300 ಜನಕ್ಕೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗಳನ್ನ ಅವರೇ ದುಡ್ಡು ಹಾಕ್ಬಿಟ್ಟು ಅವರೇ ಫಿಲಪ್ ಮಾಡಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಇದು ಮಾಡಿಕೊಟ್ಟು ಫ್ರೀಯಾಗಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀನಿ ಅಂತ ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾವು ಅವತ್ತಿಂದಲೂ ನೋಡ್ಕೊಂಡು ಬರ್ತಾ ಇದ್ದೀವಿ. ನಾನು ಸುಮಾರು ಒಂದು 10-15 ವರ್ಷದಿಂದ ನಾನು ಅವ್ರ ಬರ್ತ್ಡೇ ಆಚರಿಸ್ತಾನೆ ಬರ್ತಾ ಇದ್ದೀನಿ. ಅವ್ರು ಬಂದಾಗೆಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಹೋದ ಸರಿ ಎಲ್ಲ ಬಡಬಗರಿಗೆ ಮನೆ ಕಟ್ಟಿಸುವಂಥ ವ್ಯವಸ್ಥೆ ಇರ್ಬೋದು, ಅದಕ್ಕೂ ಮುಂಚೆ ಮನೆ ಕಟ್ಟಿಸೋದಕ್ಕೆ ಸಹಾಯ ಮಾಡೋದು ಇರ್ಬೋದು, ಪಬ್ಲಿಕ್ಕು ನಾವು ಇದನ್ನು ಕೂಡ ಏನೋ ಈ ಶೆಲ್ಟರ್ಸು ಏನು ಬಸ್ ಸ್ಟ್ಯಾಂಡ್ ಶೆಲ್ಟರ್ಸ್ಗಳು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ಬಾತ್ರೂಮ್ಗಳು ಕಟ್ಕೊಟ್ಟಿರ್ಬೋದು, ಸ್ಕೂಲಿಗೆ ಸೇವೆ ಮಾಡುವಂಥದ್ದು ಇರ್ಬೋದು. ಪ್ರತಿ ವರ್ಷವೂ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಒಂದು 250-300 ಜನಕ್ಕೆ ಒಂದು ಸರ್ಟಿಫಿಕೇಟ್, ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಇವತ್ತು SIRಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಆಧಾರ ಅಂತಂದರೆ ಗುರುತು, ಆಧಾರದ ಗುರುತು ಅಂತಂದರೆ ಇದು ನಮ್ಮ ರೆಸಿಡೆನ್ಷಿಯಲ್ಸ್ ಅಂದರೆ ಮನೆಯ ಗುರುತು ಪತ್ರ.
ಅಂಥದ್ದನ್ನು ಇವರೇ ನಿಂತ್ಕೊಂಡು ಒಂದು 250-300 ಜನಕ್ಕೆ ಸ್ವಂತ ದುಡ್ಡು ಹಾಕ್ಬಿಟ್ಟು ಮಾಡಿಕೊಡ್ತಾ ಇದ್ದಾರೆ. ಆ ದೇವರು ಇನ್ನೂ ಇವರಿಗೆ ಮುಂದಿನ ದಿನಗಳಲ್ಲಿ ಏನು ಪುರಸಭೆ ಆಗ್ಬೋದು ಅಥವಾ ಇದಾಗ್ಬೋದು, ನಮ್ಮ ಕಾರ್ಪೊರೇಷನ್ ಸೇರಿಸ್ಕೋಬೋದು, ಏನಾದರೂ ಕೂಡ ಆಗಲಿ ಆ ಟೈಮಲ್ಲಿ ಈತರಿಗೆ ಒಂದು ಅವಕಾಶವನ್ನು ಕೊಡಲಿ, ಅಧಿಕಾರದ ಅವಕಾಶವನ್ನು ಕೊಡಲಿ. ಅಧಿಕಾರ ಇದ್ದರೆ ಇನ್ನೂ ಜಾಸ್ತಿ ಸೇವೆ ಮಾಡ್ಬೋದು ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಮ್ಮೆಲ್ಲ ಜನತೆಯ ಪರವಾಗಿ ಇನ್ನೂ ಒಂದು ಸಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ಬೆಂಗಳೂರು ನಗರ ಸದಸ್ಯರು, ಕಸ್ತೂರಿ ಕರ್ನಾಟಕದ ವಿವಿಧ ಸಂಘಟನೆ ಒಕ್ಕೂಟದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು, ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯ ಕಾಂಗ್ರೆಸ್ ಅಧ್ಯಕ್ಷರಂಥ ಮೊಹಮ್ಮದ್ ಸಲೀಂ ಅವ್ರಿಗೆ 43ನೇ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವ್ರಿಗೆ ಅವ್ರ ಕುಟುಂಬದವ್ರಿಗೆ. ಮತ್ತು ಈಗೊಂದು ಅವರು ಹೇಳಿದ್ರು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು 250-300 ಜನಕ್ಕೆ ಅಂತ. ಅದನ್ನು ನಾನು ಹೇಳ್ತಾ ಇದ್ದೀವಿ, ಕಸ್ತೂರಿ ಕರ್ನಾಟಕ ಸಂಘಟನೆ ವತಿಯಿಂದ ಮತ್ತು ಹ್ಯೂಮನ್ ರೈಟ್ಸಿಂದ ಎಷ್ಟು 1000 ಜನ ಬಂದರೂ ನಾವು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಫ್ರೀಯಾಗಿ ಮಾಡಿಕೊಡ್ತೀವಿ. ಎಷ್ಟೇ 1000 ಜನ ಬರಲಿ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ. ಜನಗಳು ಸೇವೆ ಮಾಡೋಕ್ಕೆ ಅಂತಲೇ ನಾವು ನಿಂತಿರೋದಿಲ್ಲ. ಜನಗಳಿಗೋಸ್ಕರ ಏನು ಮಾಡೋಕ್ಕೂ ನಾವೆಲ್ಲ ರೆಡಿ ಇದ್ದೀವಿ. ಅದರಲ್ಲೂ ಸರಳ ಸಜ್ಜನಕ್ಕೆ ವ್ಯಕ್ತಿ ಅವರ ಇದರಲ್ಲಿ ಅವ್ರಿಗೆ ಇನ್ನೂ ಜನಸೇವೆ ಮಾಡೋವಂಥ ಶಕ್ತಿ ಕೊಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಕಾರ್ಪೊರೇಟರ್ ಅಂತ ಸೋದರ ಸಮ ಅಂತ ನಾಗಭೂಷಣ್ ಸಾರು, ಅನ್ಸೂಯಕ್ಕವರು ಎಲ್ಲ ಬಂದಿದ್ದಾರೆ, ಎಲ್ಲ ಶುಭ ಹಾರೈಸಿದ್ದಾರೆ. ಇಲ್ಲಿ ಆಗಮಿಸಿ ಎಲ್ಲ ಶುಭ ಹಾರೈಸಿರ್ತಕ್ಕಂಥ ಎಲ್ಲ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳಿಗೆ ಮತ್ತು ಕಾಂಗ್ರೆಸ್ ಮುಖಂಡರುಗಳಿಗೆ ಮತ್ತು ಎಲ್ಲ ಅಂದರೆ ಪಾರ್ಟಿ ಇಲ್ಲ, ಎಲ್ಲ ಪಾರ್ಟಿಯವರು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.